ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತುಳಸಿ ಮಾತಾಡ್ತಿರೋದು. ತುಳಸಿನಾ? ಯಾವ ತುಳಸಿ? ನಾನು ಧ್ರುವ ಅವ್ರ ಮಾವನ್ ಮಗಳು ತುಳಸಿ. ಓ ನೀವ್ಯಾಕೆ ಕಾಲ್ ಮಾಡಿದ್ರಿ? ಸರಿ, ಏನ್ ವಿಷಯ ಹೇಳಿ. ಅದು ನೆನ್ನೆ ಮೈನಾ ಅವ್ರು ತುಂಬಾ ಬೇಜಾರಲ್ಲಿದ್ರು. ಇವತ್ ಹೇಗಿದ್ದಾರೆ ಅಂತ ತಿಳ್ಕೊಳ್ಳದೆ ಕಾಲ್ ಮಾಡಿದೆ. ಅದಕ್ಕೆ ನನಗೆ ಯಾಕೆ ಕಾಲ್ ಮಾಡಿ? ನೀವು ಅವಳಿಗೆ ಕಾಲ್ ಮಾಡಿ ಕೇಳ್ರಲ್ಲ. ಅದು ಅವ್ರು ಮೊದ್ಲೇ ಟೈರ್ಡ್ ಆಗಿರ್ತಾರಲ್ವಾ, ಯಾಕೆ ಸುಮ್ನೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ಅಂತ. ಹೌದು, ನೀವ್ ಅವ್ರ ಕ್ಲೋಸ್ ಫ್ರೆಂಡ್ ತಾನೆ? ಹೌದು, ನನ್ನ ಮೈನನ್ ಕ್ಲೋಸ್ ಫ್ರೆಂಡೇ. ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದು. ಈಗ ಹೇಳಿ, ಹೇಗಿದ್ದಾರೆ ಮೈನಾ? ಚೆನ್ನಾಗಿದ್ದಾಳೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗಿ ಕಂಪ್ನಿಗೆ ಹೊರಡ್ತಾ ಇದ್ದೇವಿ. ಸರಿ, ನಂಗೆ ಟೈಮ್ ಆಯ್ತು, ನಾನು ಫೋನ್ ಕಟ್ ಮಾಡ್ತೀನಿ. ಹಲೋ ಮಮ್ಮ ಅವರೇ. ಇವಳು ಯಾಕೆ ನಂಗೆ ಕಾಲ್ ಮಾಡಿದಾಳ? ಏನಾದ್ರೂ ಪ್ಲಾನ್ ಮಾಡಿರ್ಬೇಕು. ನಾನ್ ಮೈನಾ ಕರ್ಕೊಂಡು ಗಾರ್ಮೆಂಟ್ಸ್ಗೆ ಹೋಗ್ಬೇಕು. ತುಳಸಿ, ಏನಾಯ್ತು? ಮೈನಾ ಊರಿಗೆ ಹೊರಟ್ಲಾ? ಇಲ್ಲ ಅತ್ತೆ, ಗಾರ್ಮೆಂಟ್ಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾಳಂತೆ. ನೋಡು, ನೆನ್ನೆ ಎಲ್ಲ ಅಷ್ಟು ಹೇಳಿದ್ದೀನಿ, ಹೋಗ್ತೀನಿ ಅಂತ ನನ್ನ ಹತ್ರ ಒಪ್ಕೊಂಡ್ಲು. ಕೊನೆಗೂ ಅವಳ ಬುದ್ಧಿ ತೋರ್ಸಿದ್ಲು. ಅವಳನ್ನ ಹೇಗ್ ಬದಲಾಯಿಸ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ಅತ್ತೆ. ಇಲ್ಲ ತುಳಸಿ, ಅವಳಷ್ಟು ಸುಲಭವಾಗಿ ಒಪ್ಪಲ್ಲ. ಅವಳು ಒಂಥರ ಹಠಮಾರಿ. ಹೋಗ್ತಾಳತ್ತೆ, ಹೋಗೇ ಹೋಗ್ತಾಳೆ. ಹೋಗೋ ತರ ಈ ತುಳಸಿ ಮಾಡ್ತಾಳೆ. ಈ ತುಳಸಿ ಯಾರು ಅಂತ ಅವಳು ತೋರಿಸ್ತೀನಿ. ಅದೇನ್ ಮಾಡ್ತೀಯೋ ಏನೋ, ಅವಳು ಮೊದ್ಲು ಇಲ್ಲಿಂದ ಊರ್ಗ್ ಹೊರಟ್ಬಿಡ್ಬೇಕು. ಧ್ರುವನ್ ಕಣ್ಣಿಗೆ ಬೀಳ್ಬಾರ್ದಷ್ಟೇ. ಅತ್ತೆ, ಹೋಗ್ತಾಳೆ, ಹೋಗೇ ಹೋಗ್ತಾಳೆ. ಧ್ರುವರೇ, ಪುಷ್ಪಕ್ ಸರ್ ಹೇಳಿದ್ರಂತ ಕೆಲ್ಸಕ್ ಬಂದಿದ್ದೀರಾ? ಇದ್ರಿಂದ ನಿಮ್ಮಮ್ಮ ಏನ್ ಕೋಪ ಮಾಡ್ಕೊಂಡಿಲ್ಲ ತಾನೆ? ನಿಮ್ಗೂ ತುಳಸಿಗೂ ನಿಶ್ಚಿತಾರ್ಥ ಆಗ್ತಿದೆ, ಅದಕ್ಕೆ ತೊಂದರೆ ಆಗಲ್ಲ ಅಲ್ವಾ? ಹಂಗೆಲ್ಲ ಏನು ತೊಂದರೆ ಆಗ್ಬಾರ್ದು ಅಂತಾನೆ ನಮ್ಮಮ್ಮನ ಹತ್ರ ಪುಷ್ಪಕ್ ಸರ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅವ್ರಿಗೆ ನೀಟಾಗಿ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆತರ ಏನ್ ತೊಂದರೆ ಆಗಲ್ಲ. ಪುಷ್ಪಕ್ ಸರ್ ನಿಮ್ಗೆ ಅಷ್ಟೊಂದು ಹೊಡೆದ್ರು, ನಿಮ್ಗೇನು ನೋವಾಗಿಲ್ಲ ಅಲ್ವಾ? ಪೆಟ್ಟಾಗಿಲ್ಲ ಅಲ್ವಾ? ಆತರ ಏನೂ ಆಗಿಲ್ಲ. ಮೊದಲು ನೀವು ಅದನ್ನ ಮನಸ್ಸಿಂದ ತೆಗ್ದು ಹಾಕ್ಬಿಡಿ. ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ಆಗಿದ್ದೆಲ್ಲ ಒಳ್ಳೇದಕ್ಕೇನೆ ಅನ್ಕೋಬೇಕು. ಯಾಕಂದ್ರೆ ನಾವು ಪುಷ್ಪಕ್ ಸರ್ ಹತ್ರ ಈ ವಿಷಯನ ಹೇಗ್ ಮಾತಾಡೋದು ಅಂತ ನಾವು ತುಂಬಾ ಹೆದರ್ಕೋತಾ ಇದ್ವಿ. ಆದ್ರೆ ಈಗ ಅದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಕ್ತು. ಈಗ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಮ್ಮ ಫೋಕಸ್ ಎಲ್ಲ ಬರೀ ಬೈರನ್ನ ಹುಡ್ಕೋದ್ರ ಮೇಲೆ ಇರುತ್ತೆ. ಈಗ ಪುಷ್ಪಕ್ ಸರ್ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಯಾರು ನಿಮ್ ಬಗ್ಗೆ ಏನು ಮಾತಾಡಲ್ಲ. ನಿಮ್ ಜೊತೆ ನಾನು ನಿಂತಿರ್ತೀನಿ. ಮತ್ತೆ ನಾನು ನಿಮ್ ವಿಷಯದಲ್ಲಿ ತಲೆ ಹಾಕಲ್ಲ. ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಬರಲ್ಲ. ಈ ತರ ಹೇಳ್ತಿದ್ದೀನಿ ಅಂತ ನಾನು ನಿಮ್ ಲೈಫಿಂದ ದೂರ ಹೋಗ್ತಿದ್ದೀನಿ ಅಂತ ಅನ್ಕೋಬೇಡಿ. ದಿನ ನಿಮ್ಮನ್ನ ಹಾಸ್ಟೆಲಿಂದ ಗಾರ್ಮೆಂಟ್ಸ್ಗೆ, ಗಾರ್ಮೆಂಟ್ಸಿಂದ ಹಾಸ್ಟೆಲ್ಗೆ ಡ್ರಾಪ್ ಮಾಡೋ ಜವಾಬ್ದಾರಿ ನಂದು. ಇದಕ್ ಮಾತ್ರ ಬೇಡ ಅನ್ಬಾರ್ದು. ಮೈನಾ, ಧ್ರುವ, ಆನಂದಗ ಜಯಂತಿಗೆ ಜಗಳ ಆಗ್ತಿದೆ ಅಂತೆ. ಬನ್ನಿ. ಏನಾಯ್ತು ಮಮ್ಮನ್ಗೆ? ಬನ್ನಿ ನೋಡೋಣ. 7 ವರ್ಷದಿಂದ ನಿನ್ಗೋಸ್ಕರ ಕಾಯ್ಕೊಂಡಿದ್ದೀನಿ. ಇದೇನ್ ಮಕ್ಕಳಾಟ ಕೆಟ್ಟೋಯ್ತಾ ಜಯಂತಿ? ಬೇಕು ಅಂತ ಪ್ರೀತಿ ಮಾಡೋದಿಕ್ಕೆ, ಬೇಡ ಅಂತ ಬಿಟ್ಟೋಗೋದಿಕ್ಕೆ ಅಲ್ಲ ಜಯಂತಿ. ನಾನ್ ಬದುಕಿದ್ರು ಬಾಳಿದ್ರು ನಿನ್ ಜೊತೆನೆ ಬಾಳ್ಬೇಕು ಅಂತ ಎಷ್ಟು ವರ್ಷದಿಂದ ಕಾಯ್ಕೊಂಡಿದ್ದೀನಿ. ನೀನ್ ಒಂದ್ಸಲಿ ಆದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ?
ಅಲ್ಲ ಜಯಂತಿ, ನಾನು ಯಾವತ್ತಾದ್ರೂ ನಿನ್ ಜೊತೆ ತಪ್ಪಾಗಿ ಮಾತಾಡಿದೀನ?